ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಬ್ಲಾಕ್ ಬಸ್ಟರ್ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಈ ಒಂದು ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿರ್ತಕ್ಕಂತಹ ಎರಡು ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾಕೆ ಈ ಒಂದು ಮಂಡೇ ನೈಟ್ ರಾನ ಬ್ಲಾಕ್ ಬಸ್ಟರ್ ಮಂಡೇ ನೈಟ್ ರಾ ಅಂತಿದ್ದೀನಿ ಅಂತ. ಸೊ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಇವತ್ತಿನ ಶೋ ಅಲ್ಲಿ ಏನೇನಾಯ್ತು ಅಂತ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲೇ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ರೋಮನ್ ರೈನ್ಸ್ ಅವರು ಆಡಮ್ ಪೇರ್ಸ್ ಅವರಿಗೆ ಹೇಳ್ತಾ ಇರ್ತಾರೆ, ನೀನೇನಾದ್ರೂ ಮಾಡ್ಕೋ, ನನಗೆ 5 ನಿಮಿಷ ಟೈಮ್ ಕೊಡು, ನಾನು ಹೋಗಿ ಜೇಕಬ್ ಫಾಟೋ ಅವ್ರನ್ನ ಕಾಲ್ಔಟ್ ಮಾಡ್ತೀನಿ ಅಂತ. ಬಟ್ ರೋಮನ್ ರೈನ್ಸ್ ಅವರು ಕಾಲ್ಔಟ್ ಮಾಡೋದಕ್ಕಿಂತ ಮುಂಚೆ ಜೇಕಬ್ ಫಾಟೋ ಅವರೇ ಸೀದಾ ರಿಂಗಿಗೆ ಬಂದು ರೋಮನ್ ರೈನ್ಸ್ ಅವ್ರನ್ನ ಕಾಲ್ಔಟ್ ಮಾಡ್ತಾರೆ. ಸಡನ್ ಆಗಿ ನಮಗೆ ಊಸೋಸ್ ಗಳ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇ ಊಸೋ ಅವರಂತೂ ಸಿಕ್ಕಾಪಟ್ಟೆ ಕೋಪದಲ್ಲಿ ಸ್ಟೀಲ್ ಚೇರ್ ಕೂಡ ಇಟ್ಕೊಂಡು ಬಂದಿರ್ತಾರೆ. ಬಟ್ ನಮ್ಮ ಜಿಮ್ಮಿ ಊಸೋ ಅವರು ಕಾಮ್ ಆಗಿ ಜೇಕಬ್ ಫಾಟೋಗೆ ಹೇಳ್ತಾ ಇರ್ತಾರೆ, ಮುಂಚೆ ನೀನೇ ಹೇಳಿದ್ದೆ ನನ್ನ ಫ್ಯಾಮಿಲಿಗೋಸ್ಕರ ನಾನು ಏನ್ ಮಾಡೋದಕ್ಕೂ ಕೂಡ ರೆಡಿ ಅಂತ. ಸೊ ಸುಮ್ನೆ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡು, ಬ್ಯಾಕ್ಲಾಶ್ ಅಲ್ಲಿ ನೀನ್ ಸೋತಿದ್ಯಾ, ಸೊ ಸುಮ್ನೆ ಅಕ್ನಾಲೇಜ್ ಮಾಡೋದ್ಬಿಟ್ಟು ನೀನೇ ಯಾಕೆ ಕಷ್ಟನ ತಗೋತಾ ಇದೀಯಾ, ಮತ್ತೆ ನೀನು ಜೈಲ್ಗೆ ಹೋಗ್ಬೇಕು ಅಂತ ಇಷ್ಟಪಡ್ತಿದ್ಯಾ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಜೇಕಬ್ ಫಾಟೋ ಅವರು ಜೇ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡಿ ಡೆತ್ ಗ್ರಿಪ್ ನ ಕನೆಕ್ಟ್ ಮಾಡ್ತಾರೆ. ಈ ಕಡೆ ನಮ್ಮ ಜಿಮ್ಮಿ ಊಸೋ ಅವರು ಕಾಪಾಡೋದಕ್ಕೆ ಬಂದಾಗ ಜಿಮ್ಮಿ ಊಸೋ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಜೇ ಊಸೋಗೆ ಇನ್ನ ಡೆತ್ ಗ್ರಿಪ್ ನ ಕನೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಅಂಡ್ ನಮಗೆ ರೋಮನ್ ರೈನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ರೋಮನ್ ರೈನ್ಸ್ ಹಾಗೆ ಜೇಕಬ್ ಫಾಟೋ ಅವರ ನಡುವೆ ಕೂಡ ಬ್ರಾಲು ಪ್ರಾರಂಭ ಆಗುತ್ತೆ. ನಮ್ಮ ರೋಮನ್ ರೈನ್ಸ್ ಅವರು ಒಂದು ಸುಬಾಯಂ ಪಂಚ್ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ಹಂಗೆ ಅವ್ರನ್ನ ಕಾಟ್ ಮಾಡಿ ನಮ್ಮ ಜೇಕಬ್ ಫಾಟೋ ಅವರು ರೋಮನ್ ರೈನ್ಸ್ ಅವ್ರಿಗೂ ಕೂಡ ಟೋಂಗಾಸ್ ಡೆತ್ ಗ್ರಿಪ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಊಸೋಸ್ ಗಳು ಮತ್ತೊಮ್ಮೆ ರಿಕವರಿ ಆಗಿ ರೋಮನ್ ರೈನ್ಸ್ ಅವ್ರನ್ನ ಕಾಪಾಡಿ ನಮ್ಮ ಜೇಕಬ್ ಫಾಟೋ ಅವರಿಗೆ ಸೂಪರ್ ಕಿಕ್ ಗಳನ್ನ ಕನೆಕ್ಟ್ ಮಾಡಿ, ಸ್ಪಿಯರ್ ನ ಕನೆಕ್ಟ್ ಮಾಡಿ, ಒಂದು ಫ್ಲಾಶ್ ನ ಕೂಡ ಕನೆಕ್ಟ್ ಮಾಡ್ತಾರೆ. ಇವನ್ ಒಂಡಿನೂ ಕೂಡ ಕನೆಕ್ಟ್ ಮಾಡಿ ನಮ್ಮ ಜೇಕಬ್ ಫಾಟೋ ಅವ್ರನ್ನ ರಿಂಗ್ ರೋಪ್ ಅಲ್ಲಿ ಲಾಕ್ ಮಾಡಿ ಸೂಪರ್ ಕಿಕ್ ಗಳನ್ನ ಕನೆಕ್ಟ್ ಮಾಡಿ ರೋಮನ್ ರೈನ್ಸ್ ಅವರ ಕೈಯಲ್ಲೂ ಕೂಡ ಸೂಪರ್ಮನ್ ಪಂಚ್ ಹಾಗೆ ಸ್ಪಿಯರ್ ನ ಕನೆಕ್ಟ್ ಮಾಡಿಸ್ತಾರೆ. ಇದಾದ್ಮೇಲೆ ಬ್ಲಡ್ ಲೈನ್ ಸ್ಟ್ಯಾಂಡ್ ಟಾಲ್ ಆಗಿ ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ಮ ಜೇಕಬ್ ಫಾಟೋ ಅವರು ರೋಮನ್ ರೈನ್ಸ್ ಅವರಿಗೆ ಟ್ರೈಬಲ್ ಕಾಂಬ್ಯಾಕ್ಟ್ ಮ್ಯಾಚ್ ಗೆ ಚಾಲೆಂಜ್ ಮಾಡ್ತಾರೆ ಕ್ಲಾಶ್ ಇನ್ ಇಟಲಿಯಲ್ಲಿ. ಅಂಡ್ ಆ ಒಂದು ಚಾಲೆಂಜ್ ನಮ್ಮ ರೋಮನ್ ರೈನ್ಸ್ ಅವರು ಅಕ್ಸೆಪ್ಟ್ ಕೂಡ ಮಾಡ್ಕೋತಾರೆ. ಇಷ್ಟು ನಮಗೆ ಮಂಡೇ ನೈಟ್ ರಾ ಓಪನಿಂಗ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಕೂಡ ಹೋಗಿ ನೋಡಿ. ಓವರ್ ಆಲ್ ಮಂಡೇ ನೈಟ್ ರಾ ಓಪನಿಂಗ್ ಮಾತ್ರ ಬೆಂಕಿ ಆಗಿತ್ತು. ನಾನು ಅನ್ಕೋತಾ ಇದ್ದೆ ಇಷ್ಟೇ ಬಿಡು, ಇನ್ನೆಲ್ಲ ನಾರ್ಮಲ್ ಆಗಿ ಆಗುತ್ತೆ ಅಂತ. ಬಟ್ ಮುಂದಾಗಿದ್ದು ನನ್ನನ್ನ ಇನ್ನೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗೋ ರೀತಿ ಮಾಡ್ತು. ಇದಾದ್ಮೇಲೆ ನಮಗೆ ಫಿನ್ ಬ್ಯಾಲರ್ ಹಾಗೆ JD ಮೆಕ್ಡೊನಾಲ್ಡ್ ಅವರ ನಡುವೆ ಒಂದು ಸ್ಟ್ರೀಟ್ ಫೈಟ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೇಕು. ಲಿಟರಲಿ ಟ್ರಾಶ್ ಕ್ಯಾನ್ ಆಗಿರಬಹುದು, ಕ್ಯಾಂಡಲ್ ಸ್ಟಿಕ್ ಆಗಿರಬಹುದು, ಸ್ಟೀಲ್ ಚೇರ್ ಆಗಿರಬಹುದು, ಎಲ್ಲದರ ಯೂಸ್ ನಮಗೆ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇವನ್ ಇವರಿಬ್ರು ಕೂಡ ಹೋಗಿ ಕ್ರೌಡ್ ಮಧ್ಯನೂ ಕೂಡ ಫೈಟಿಂಗ್ ನ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೇಕು. ಇನ್ನ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಎಂಟ್ರಿ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬಟ್ ಒಂದು ಮೂಮೆಂಟ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಫಿನ್ ಬ್ಯಾಲರ್ ಅವರಿಗೆ 619 ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ನಮ್ಮ ಫಿನ್ ಬ್ಯಾಲರ್ ಅವರು JD ಮೆಕ್ಡೊನಾಲ್ಡ್ ಅವರ ಫೇಸ್ ನ ಹಿಡಿತಾರೆ ಅಂತಾನೆ ಹೇಳ್ಬೇಕು. ಅಂಡ್ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಮಿಸ್ ಆಗಿ JD ಮೆಕ್ಡೊನಾಲ್ಡ್ ಅವರಿಗೆ 619 ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಮೇಲೆ ಫಿನ್ ಬ್ಯಾಲರ್ ಅವರು ಅಟ್ಯಾಕ್ ಮಾಡಿ ನಮ್ಮ JD ಮೆಕ್ಡೊನಾಲ್ಡ್ ಅವರ ಮೇಲೆ ಟ್ರಾಶ್ ಕ್ಯಾನ್ ನ ಹಾಕಿ ಅದ್ರ ಮೇಲ್ಗಡೆ ಕೂಡಿ ಗ್ರಾಸ್ ನ ಕನೆಕ್ಟ್ ಮಾಡಿ JD ಮೆಕ್ಡೊನಾಲ್ಡ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಕ್ಲಾಸಿಕ್ ಸ್ಟ್ರೀಟ್ ಫೈಟ್ ಮ್ಯಾಚ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಸೆತ್ ರಾಲಿನ್ಸ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ರಾಲಿನ್ಸ್ ಅವರು ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ನನ್ನ ಬಳಿ ಈಗ ಯಾವುದೇ ರೀತಿಯ ಅಲಯನ್ಸ್ ಇಲ್ಲ, ಬಟ್ ನನಗೆ ಯಾರ ಅಗತ್ಯಕತೆನೂ ಕೂಡ ಬೇಕಾಗಿಲ್ಲ. ಅಂಡ್ ನಾನು ವಿಷನ್ ನ ಕಂಪ್ಲೀಟ್ ಆಗಿ ಎಂಡ್ ಮಾಡಲೇಬೇಕು. ಅಂಡ್ ನಾನು ಮಂಡೇ ನೈಟ್ ರಾ ಅಲ್ಲಿ ಒಂದು ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿ 9 ತಿಂಗಳಾಯ್ತು. ಅಂಡ್ ಅದನ್ನ ನಾನು ಇವತ್ತು ಚೇಂಜ್ ಮಾಡ್ತೀನಿ. ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ವಿಷನ್ಗೆ. ನಿಮ್ಮಲ್ಲಿ ಯಾರು ಬೇಕಾದ್ರೂ ಕೂಡ ಬರಬಹುದು, ನನ್ನನ್ನ ಇವತ್ತು ಮಂಡೇ ನೈಟ್ ರಾ ಮೈನ್ ಇವೆಂಟ್ ಅಲ್ಲಿ ಫೇಸ್ ಮಾಡಬಹುದು. ನಾನೇನು ಅಂತ ಇವತ್ತು ಮಂಡೇ ನೈಟ್ ರಾ ಮೈನ್ ಇವೆಂಟ್ ಅಲ್ಲಿ ನಿಮ್ಮೆಲ್ಲರಿಗೂ ಕೂಡ ತೋರಿಸ್ತೀನಿ ಅಂತ ನಮ್ಮ ಸೆತ್ ರಾಲಿನ್ಸ್ ಅವರು ಕಂಪ್ಲೀಟ್ ವಿಷನ್ ಗೆ ಒಂದು ಚಾಲೆಂಜ್ ನ ಕೊಟ್ಟಿರ್ತಾರೆ. ಬನ್ನಿ ನನ್ನನ್ನ ಯಾರಾದ್ರೂ ಫೇಸ್ ಮಾಡಿ ಬನ್ನಿ ಇವತ್ತು ಶೋನ ಮೈನ್ ಇವೆಂಟ್ ಅಲ್ಲಿ ಅಂತ. ಇದಾದ್ಮೇಲೆ ನಮಗೆ ಬೆಕ್ಕಿ ಲಿಂಚ್ ಹಾಗೆ ಸೋಲ್ ರೂಕ್ ಅವರ ನಡುವೆ ಕೂಡ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಬೇಸಿಕಲಿ ನಮ್ಮ ಸೋಲ್ ರೂಕ್ ಅವರ ಇಂಟರ್ವ್ಯೂ ಆಗ್ತಾ ಇರುತ್ತೆ ಬ್ಯಾಕ್ ಸ್ಟೇಜ್ ಅಲ್ಲಿ. ಬಟ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಬಂದು ಮಾತಾಡಬೇಕಾದ್ರೆ ನಮ್ಮ ಸೋಲ್ ರೂಕ್ ಅವರು ಇಲ್ಲಿ ಮಾತಾಡೋದು ಬೇಡ, ಸೀದಾ ರಿಂಗ್ ಅಲ್ಲಿ ಹೋಗಿ ಮಾತಾಡೋಣ ಅಂತ ರಿಂಗ್ ಗೆ ಬರ್ತಾರೆ. ಅಂಡ್ ಬೆಕ್ಕಿ ಲಿಂಚ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇವರ ನಡುವೆ ವರ್ಡ್ಸ್ ಗಳ ಎಕ್ಸ್ಚೇಂಜ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ WWE ಅವರು ಈ ಒಂದು ಸೆಗ್ಮೆಂಟ್ ಆದ್ಮೇಲೆ ಇವರ ನಡುವೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್ ನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಸೋಲ್ ರೂಕ್ ಅವ್ರನ್ನ ನೋಡಿದ್ರೆ ನನಗೆ ಲೀಟಾ ಅವರ ವಾಯ್ಸ್ ಬರ್ತಾ ಇತ್ತು. ಅಂಡ್ ಇವತ್ತು ಅವರ ಡ್ರೆಸ್ ನ ನೋಡಿನೂ ಕೂಡ ನನಗೆ ಲೀಟಾ ಅವರೇ ನೆನಪಾಗ್ತಾ ಇದ್ರು. ಅಂಡ್ ಬೆಕ್ಕಿ ಲಿಂಚ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಅವರು ಚೆನ್ನಾಗೇನೋ ವರ್ಕ್ ಮಾಡ್ತಾ ಇದ್ದಾರೆ. ಬಟ್ ನನಗೇನೋ ಅವರ ಪ್ರೋಮೋಸ್ಗಳು, ಅವರ ಸೆಗ್ಮೆಂಟ್ಗಳನ್ನ ನೋಡೋದ್ರಲ್ಲಿ ಅಷ್ಟೊಂದೇನು ಇಂಟ್ರೆಸ್ಟ್ ಬರ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಅಥವಾ ನನಗೆ ಬೆಕ್ಕಿ ಲಿಂಚ್ ಅವರು ಇಷ್ಟ ಆಗ್ತಾ ಇಲ್ವೋ ಏನು ಗೊತ್ತಿಲ್ಲ. ಒಟ್ಟಿನಲ್ಲಿ ಇವರ ಸೆಗ್ಮೆಂಟ್ ನ ಓಕೆ ಆಗ್ತಾ ಇದೆ, ಆಗ್ತಾ ಇರಲಿ ಬಿಡು ಅಂತಾನೆ ಅನ್ನೋ ರೀತಿ ಆಗಿದೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ವಿಷನ್ ಅವರು ಇರ್ತಾರೆ. ನಮ್ಮ ಪಾಲಿಮೆನ್
ಲೋಗನ್ ಪೌಲ್ ಹಾಗೆ ಆಸ್ಟಿನ್ ಥಿಯರಿ ಅವರು. ನಮ್ಮ ಲೋಗನ್ ಪೌಲ್ ಹಾಗೆ ಆಸ್ಟಿನ್ ಥಿಯರಿ ಅವರು ನಾವಿಬ್ರು ಕೂಡ ಸ್ಟ್ರೀಟ್ ಪ್ರಾಫಿಟ್ ಗಿಂತ ಬೆಟರು ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಬಂದು ಇವತ್ತು ಇಲ್ಲೇ ಕನ್ಫರ್ಮ್ ಮಾಡಿ ಪಾಲ್ ಹಿಮೆನ್, ನಾನು ಇವತ್ತು ಸೆತ್ ರೋಲೆನ್ಸ್ ಅವ್ರನ್ನ ನೋಡ್ಕೋತೀನಿ ಇವತ್ತಿನ ಮಂಡೇ ನೈಟ್ ರಾ ಮೈನ್ ಇವೆಂಟ್ ಅಲ್ಲಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಪಾಲ್ ಹಿಮೆನ್ ಅವರು ನಿಜವಾಗ್ಲೂ ಇದು ಗ್ರೇಟ್ ಐಡಿಯಾ, ಇವತ್ತು ಮಂಡೇ ನೈಟ್ ರಾ ಮೈನ್ ಇವೆಂಟ್ ಅಲ್ಲಿ ಸೆತ್ ರೋಲೆನ್ಸ್ ಅವ್ರನ್ನ ಫೇಸ್ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ ಆಸ್ಟಿನ್ ಥಿಯರಿ ಅಂತ ಹೇಳ್ತಾರೆ. ಅಂಡ್ ಈ ಒಂದು ಅವಕಾಶನ ನಮ್ಮ ಆಸ್ಟಿನ್ ಥಿಯರಿ ಅವರು ಕೂಡ ಒಪ್ಕೋತಾರೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ಕೂಡ ನಗಾಡ್ಕೊಂಡು ಆಸ್ಟಿನ್ ಥಿಯರಿ ಅವರು ಹೋಗಾದ್ಮೇಲೆ ಪಾಲ್ ಹಿಮೆನ್ ನೀನ್ ಏನ್ ಮಾಡ್ತಾ ಇದೀಯ ಅಂತ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಪಾಲ್ ಹಿಮೆನ್ ಅವರು ಬ್ರಾನ್ ಬ್ರೇಕರ್ ಈಗ ನಿನ್ನ ಬಳಿ ಇನ್ನೂ ಕೂಡ ದೊಡ್ಡ ಚಾನ್ಸ್ ಇದೆ, ಈಗ ನಿನಗೆ ಸೆತ್ ರೋಲೆನ್ಸ್ ಅವರು ಯಾವ ಟೈಮ್ ಅಲ್ಲಿ ಎಲ್ಲಿರ್ತಾನೆ ಅಂತ ಗೊತ್ತು, ಅದನ್ನ ನೀನು ಕ್ಯಾಪಿಟಲೈಸ್ ಮಾಡ್ಕೋ ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರಿಗೆ ಬುದ್ಧಿ ಹೇಳ್ತಾರೆ. ಇದಾದ್ಮೇಲೆ ನಮಗೆ ಎಲ್ ಗ್ರಾಂಡೆ ಅಮೆರಿಕಾನೋ ವರ್ಸಸ್ ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋಸ್ ಹಾಗೆ ಲಾಸ್ ಅಮೆರಿಕಾನೋ ಅವರ ನಡುವೆ 6 ಮ್ಯಾನ್ ಟೊನಾರ್ಡೋ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ದಿಸ್ ಇಸ್ ಆಸಮ್ ಅನ್ನೋ ಒಂದು ಚಾಂಟು ಈ ಒಂದು ಮ್ಯಾಚ್ ಗೆ ಕ್ರೌಡ್ ಕಡೆಯಿಂದ ಸಿಗುತ್ತೆ. ಅದರಲ್ಲೇ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಈ ಒಂದು ಮ್ಯಾಚ್ ಅಲ್ಲಿ ಎಂಟರ್ಟೈನ್ಮೆಂಟ್ ಯಾವ ಲೆವೆಲ್ಗೆ ಇತ್ತು ಅಂತ. ನಿಜವಾಗ್ಲೂ ನಾನಂತೂ ಈ ಒಂದು ಮ್ಯಾಚ್ ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಇವನ್ ಟ್ರಿಪಲ್ ಸೂಪ್ಲೆಕ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಕಡೆಯವರು ಮಾಸ್ಕ್ ಒಳಗಡೆ ಎಲ್ಲರೂ ಕೂಡ ಪ್ಲೇಟ್ ನ ಇಟ್ಕೋತಾರೆ. ಆ ಎಲ್ಲಾ ಮೂಮೆಂಟ್ ಗಳು ಕೂಡ ಚೆನ್ನಾಗಿತ್ತು. ನಾನಂತೂ ಈ ಒಂದು ಮ್ಯಾಚ್ ನ ಸಿಕ್ಕಾಪಟ್ಟೆ ಎಂಜಾಯ್ ಕೂಡ ಮಾಡಿದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಟೀಮು ವಿನ್ ಆಗಿದೆ. ಈಗ ನೋಡ್ಬೇಕು ಗೈಸ್ ಟ್ರಿಪಲ್ ಎ ಮೆಗಾ ಇವೆಂಟ್ ಅಲ್ಲಿ ಮಾಸ್ಕ್ ವರ್ಸಸ್ ಮಾಸ್ಕ್ ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಊಸೋಸ್ ಗಳ ಇಂಟರ್ವ್ಯೂ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ನಮ್ಮ ಜೇ ಊಸೋ ಅವರು ಹೇಳ್ತಾ ಇರ್ತಾರೆ ಟ್ರೈಬಲ್ ಕಾಂಬ್ಯಾಕ್ ಮ್ಯಾಚ್ ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ವಿಚಿತ್ರವಾಗಿರುತ್ತೆ. ಅಂಡ್ ಇವನ್ ಅದರಲ್ಲಿ ನಾನು ಕಂಪೀಟ್ ಕೂಡ ಮಾಡಿದೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಎಲೆನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಎಲೆನೈಟ್ ಅವರು ಊಸೋಸ್ ಗಳಿಗೆ ಹೇಳ್ತಾ ಇರ್ತಾರೆ ನಿಜವಾಗ್ಲೂ ನೀವು ಮತ್ತೊಮ್ಮೆ ಓಲ್ಡ್ ಬ್ಲಡ್ ಲೈನ್ ಗೆ ಜಾಯ್ನ್ ಆಗ್ತಾ ಇದ್ದೀರಾ. ಕೆಲವು ತಿಂಗಳುಗಳ ಹಿಂದೆ ನೀವು ನನ್ನ ಜೊತೆ ಸೇರ್ಕೊಂಡು ವಿಷನ್ ನ ಫೇಸ್ ಮಾಡ್ತಾ ಇದ್ವಿ, ಬಟ್ ಈಗ ನೀವು ಬ್ಲಡ್ ಲೈನ್ ಜೊತೆನೆ ಹೋಗ್ತಾ ಇದ್ದೀರಾ. ನಿಜವಾಗ್ಲೂ ಪರವಾಗಿಲ್ಲ, ನಾನು ಏನ್ ಮಾಡಬೇಕು ಅನ್ಕೊಂಡಿದ್ದೀನೋ ಒಬ್ನೇ ಆದ್ರೂ ಮಾಡೇ ಮಾಡ್ತೀನಿ, ಬಟ್ ನೀವೇನಾದ್ರೂ ಇಲ್ಲಿ ಕೆಟ್ಟ ವಿಚಾರನ ಬಯಸಿದ್ರೆ ನಿಮ್ಗೂ ಕೂಡ ಅಷ್ಟೇ ಕೆಟ್ಟದಾಗುತ್ತೆ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಜಿಮ್ಮಿ ಊಸೋ ಅವರು ಜೇ ಊಸೋನ ಈಗ ಇದನ್ನ ನೋಡ್ಕೊಳ್ಳೋದು ಬೇಡ, ಲೇಟ್ ಆಗಿ ನೋಡ್ಕೊಳ್ಳೋಣ ಅಂತ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಾಕ್ಸಿನ್ ಪ್ರೀಸ್ ಅಂಡ್ ರೊಕೈಲ್ ವರ್ಸಸ್ ಪೇಜ್ ಹಾಗೆ ಬ್ರಿ ಬೆಲ್ಲಾ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ನಮ್ಮ ಪೇಜ್ ಅವ್ರನ್ನ ನಾನಂತೂ ನೋಡ್ತಾನೆ ಕೂತ್ಕೋಬಿಟ್ಟೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಲಿವ್ ಮಾರ್ಗನ್ ಅವರ ಇಂಟರ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಒಂದು ಟೈಮ್ ಅಲ್ಲಿ ಅವರು ಇಂಟರ್ಫೈರ್ ಮಾಡಬೇಕಾದ್ರೆ ರೆಫ್ರಿ ಅವರನ್ನ ಇಟ್ಕೊಬಿಟ್ಟು ನೀನ್ ಇವಾಗ ಇಲ್ಲಿಂದ ಹೊರಗಡೆ ಹೋಗು ಅಂತ ಲಿವ್ ಮಾರ್ಗನ್ ಅವ್ರನ್ನ ಹೊರಗಡೆ ಕಳಿಸ್ತಾ ಇರಬೇಕಾದ್ರೆ ಈ ಕಡೆ ನಮ್ಮ ರಾಕ್ಸಿನ್ ಪ್ರೀಸ್ ಅವರು ಚಾಂಪಿಯನ್ಶಿಪ್ ಬೆಲ್ಟ್ ಅಲ್ಲಿ ನಮ್ಮ ಬ್ರಿ ಬೆಲ್ಲಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಬಟ್ ನಮ್ಮ ಬ್ರಿ ಬೆಲ್ಲಾ ಅವರು ಹಂಗೆ ರಾಕ್ಸಿನ್ ಪ್ರೀಸ್ ಅವ್ರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ತಮ್ಮ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಅವರು ಗೆದ್ದ ಕೂಡಲೇ ಎಂಟೈರ್ ಜಡ್ಜ್ಮೆಂಟ್ ಡೇ ಬಂದು ನಮ್ಮ ಬ್ರಿ ಬೆಲ್ಲಾ ಹಾಗೆ ಪೇಜ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಬಟ್ ಇಲ್ಲಿ ನಮ್ಮ ಬ್ರಿ ಬೆಲ್ಲಾ ಹಾಗೆ ಪೇಜ್ ಅವ್ರನ್ನ ಕಾಪಾಡೋದಕ್ಕೆ ಲೈರಾ ವಾಲ್ಕೈರಾ ಹಾಗೆ ಬೇಲಿ ಅವರು ಬರ್ತಾರೆ. ಅಂಡ್ ಅವರು ಜಡ್ಜ್ಮೆಂಟ್ ನ ಹೊಡೆದು ರಿಂಗ್ ಇಂದ ಹೊರಗಡೆ ಆಗ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಎಲೆನೈಟ್ ಅವರು ಬಂದಾಗ ನಮ್ಮ ಸೆತ್ ರೋಲೆನ್ಸ್ ಅವರು ಹೇಳ್ತಾರೆ ಓಕೆ ಈಗ ನೀನು ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿದೀಯ ಅಲ್ವಾ, ಬಾ ನಾನು ರೆಡಿ ಇದ್ದೀನಿ ಅಂತ ಕರೀತಾರೆ. ಅಂಡ್ ಆಗ ನಮ್ಮ ಎಲೆನೈಟ್ ಅವರು ಇಲ್ಲ ನಾನಿಲ್ಲಿ ಫೈಟ್ ಮಾಡೋದಕ್ಕೆ ಬಂದಿಲ್ಲ, ಬೇಸಿಕಲಿ ಇವತ್ತು ನೀನು ನಿಜವಾಗ್ಲೂ ಕೂಡ ನಿನ್ ಕತೆನ ಎಂಡ್ ಮಾಡ್ಕೋತೀಯ. ಅಂಡ್ ನಾನು ಕೂಡ ವಿಷನ್ ವಿರುದ್ಧನೇ ಹೋರಾಟ ಮಾಡ್ತಾ ಇದ್ದೀನಿ. ಅಂಡ್ ಎನಿಮಿ ನನಗೆ ಫ್ರೆಂಡ್ ಅನ್ನೋದು ಒಂದು ಗಾದೆ, ಬಟ್ ಈ ಒಂದು ವಿಚಾರದಲ್ಲಿ ಆ ರೀತಿ ಆಗೋದಿಲ್ಲ, ಯಾಕಂದ್ರೆ ನೀನು ಕೂಡ ನನಗೆ ಶತ್ರುನೇ ಅಂತ ನಮ್ಮ ಎಲೆನೈಟ್ ಅವರು ಸೆತ್ ರೋಲೆನ್ಸ್ ಅವರಿಗೆ ಹೇಳ್ತಾರೆ. ಏನೇ ಆಗ್ಲಿ ಇವತ್ತು ಸೆತ್ ರೋಲೆನ್ಸ್ ಅವರಿಗೆ ಹೆಲ್ಪ್ ಬೇಕು, ಬಟ್ ಆ ಒಂದು ಹೆಲ್ಪ್ ನಮ್ಮ ಸೆತ್ ರೋಲೆನ್ಸ್ ಅವರಿಗೆ ಎಲೆನೈಟ್ ಅವರಿಂದ ಸಿಗೋದಿಲ್ಲ ಅಂತ ಅನ್ಸುತ್ತೆ. ಇದಾದ್ಮೇಲೆ ನಮಗೆ ಒಬಾಫೆಮಿ ಓಪನ್ ಚಾಲೆಂಜ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಡಬ್ಲ್ಯೂ ಕಂಪನಿಯ ಬಿಗ್ಗೆಸ್ಟ್ ಬಾಂಬು ಇಲ್ಲೇ ಬ್ಲಾಸ್ಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ನಮ್ಮ ಒಬಾಫೆಮಿ ತನ್ನ ಎಂಟ್ರೆನ್ಸ್ ನ ಮಾಡ್ತಾರೆ. ಅಂಡ್ ಸ್ಟೇಜ್ ಮೇಲ್ಗಡೆ ಬಂದು ಪೋಸ್ ನ ಕೊಡ್ತಾ ಇರ್ತಾರೆ. ಸಡನ್ ಆಗಿ ಒಬಾಫೆಮಿ ಅವರ ಮೇಲೆ ಯಾರೋ ಬಂದು ಅಟ್ಯಾಕ್ ಮಾಡ್ತಿರೋ ರೀತಿ ಡಬ್ಲ್ಯೂ ಅವರು ತೋರಿಸ್ತಾರೆ. ನಾನು ಅನ್ಕೊಂಡೆ ಯಾರ್ ಗುರು ಅಂತ. ಸಡನ್ ಆಗಿ ಅದ್ ಯಾರು ಅಂತ ರಿವೀಲ್ ಆಗುತ್ತೆ. ಅದು ಬೇರೆ ಯಾರು ಅಲ್ಲ, ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರು. ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನಮಗೆ ಇವತ್ತು ಮಂಡೇ ನೈಟ್ ರಾ ನೋಡೋದಕ್ಕೆ ಸಿಕ್ಕಿದೆ. ನಮ್ಮ ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿ ಅವರ ಮೇಲೆ ಕಂಟಿನ್ಯೂಸ್ ಆಗಿ 4 FI ನ ಕನೆಕ್ಟ್ ಮಾಡಿ ನನ್ನ ಕತೆ ಇನ್ನು ಕೂಡ ಮುಗ್ದಿಲ್ಲ, ನಾನು ನಿನ್ನನ್ನ ಮತ್ತೊಮ್ಮೆ ಫೇಸ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ಗೊತ್ತಾಗುತ್ತೆ ನಮ್ಮ ಪಾಲ್ ಹಿಮೆನ್ ಅವರು ಈಗಾಗಲೇ ಒಬಾಫೆಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನ ಕ್ಲಾಶ್ ಇನ್ ಇಟಲಿಗೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಇವನ್ ಆ ಒಂದು ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ತನ್ನ ಸೈನ್ ಕೂಡ ಹಾಕಿ ಕಳಿಸಿದ್ದಾರೆ ಅಂತ. ಏನೇ ಆಗ್ಲಿ ಈ ಒಂದು ಸೆಗ್ಮೆಂಟ್ ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಅಂಡ್ ಇದ್ರ ಬಗ್ಗೆನೂ ಕೂಡ ಸಪರೇಟ್ ಆಗಿ ವಿಡಿಯೋನ ಮಾಡಿ ತಿಳಿಸಿದ್ದೀನಿ. ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಕೂಡ ಹೋಗಿ ನೋಡಿ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಸತ್ ಫ್ರೀಕಿನ್ ರೋಲೆನ್ಸ್ ಹಾಗೆ
ಆಸ್ಟಿನ್ ಥಿಯರಿ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಆಸ್ಟಿನ್ ಥಿಯರಿ ಅವರು ಕೂಡ ಒಂದು ಟೈಮ್ ಅಲ್ಲಿ ಸೆತ್ ರಾಲಿನ್ಸ್ ಅವರಿಗೆ ಕರ್ವ್ ಸ್ಟಾಂಪ್ ನ ಹಾಕೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಅದನ್ನ ರಿವರ್ಸ್ ಮಾಡ್ಬಿಡ್ತಾರೆ ನಮ್ಮ ಸೆತ್ ರಾಲಿನ್ಸ್ ಅವರು. ಆದ್ರೂ ಕೂಡ ಒಂದು ಟೈಮ್ ಅಲ್ಲಿ ನಮ್ಮ ಆಸ್ಟಿನ್ ಥಿಯರಿ ಅವರು ಸೆತ್ ರಾಲಿನ್ಸ್ ಅವರ ಮೇಲೆ ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡ್ತಾರೆ. ಆಗ ನನಗೆ ನೆನಪಾಯಿತು, ಮಿಸ್ಟ್ರಿ ಮಾಸ್ಕ್ ಮ್ಯಾನ್ ಆಗಿ ಆಸ್ಟಿನ್ ಥಿಯರಿ ಅವರು ಬಂದಾಗ ಕರ್ವ್ ಸ್ಟಾಂಪ್ ನೇ ಅಲ್ವಾ ಯೂಸ್ ಮಾಡ್ತಾ ಇದ್ದಿದ್ದು ಅಂತ. ಅಂಡ್ ಆದ್ರೂ ಕೂಡ ಕರ್ವ್ ಸ್ಟಾಂಪ್ ನ ತಿಂದ್ರು ಕೂಡ ನಮ್ಮ ಸೆತ್ ರಾಲಿನ್ಸ್ ಅವರು ಕಿಕ್ಔಟ್ ಮಾಡಿಬಿಡ್ತಾರೆ. ಅಂಡ್ ಎಂಡಿಂಗ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ಪೆಡಿಗ್ರಿನ ಕನೆಕ್ಟ್ ಮಾಡಿ ಆಸ್ಟಿನ್ ಥಿಯರಿ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊತಾರೆ. ಅವರು ಗೆದ್ದ ಕೂಡಲೇ ಲೋಗನ್ ಪಾಲ್ ಅವರು ಬಂದು ಸೆತ್ ರಾಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಆಸ್ಟಿನ್ ಥಿಯರಿ ಆಗಿ ಲೋಗನ್ ಪಾಲ್ ಅವರು ಸೆತ್ ರಾಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಅವರನ್ನ ಕಾಪಾಡೋದಕ್ಕೆ ಆಂಜೆಲೋ ಡಾಕಿನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಆಂಜೆಲೋ ಡಾಕಿನ್ಸ್ ಅವರು ಬಂದು ಸೆತ್ ರಾಲಿನ್ಸ್ ಅವರನ್ನ ಕಾಪಾಡ್ತಾರೆ. ಬಟ್ ಇಲ್ಲಿ ಲೋಗನ್ ಪಾಲ್ ಆಗಿ ಆಸ್ಟಿನ್ ಥಿಯರಿ ಅವರು ಆಂಜೆಲೋ ಡಾಕಿನ್ಸ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಸಡನ್ ಆಗಿ ನಮಗೆ ಮಾಂಟೆಸ್ ಫೋರ್ಡ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಮಾಂಟೆಸ್ ಫೋರ್ಡ್ ಅವರು ಬಂದು ಆಸ್ಟಿನ್ ಥಿಯರಿ ಆಗಿ ಲೋಗನ್ ಪಾಲ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇವನ್ ರಿಂಗ್ ಪೋಲ್ ಇರುತ್ತಲ್ಲ ಅದ್ರ ಮೇಲ್ಗಡೆಯಿಂದ ಜಂಪ್ ಕೂಡ ಮಾಡ್ತಾರೆ, ಅದು ಕೂಡ ಚೆನ್ನಾಗಿತ್ತು. ಅದಾದ್ಮೇಲೆ ಅವರು ಮಾಂಟೆಸ್ ಫೋರ್ಡ್ ಅವರ ಬರಿ ಬಂದು ನೀನ್ ಯಾಕೆ ಇಲ್ಲಿಗೆ ಬರೋದಕ್ಕೋದೆ ಅಂತ ಡಾಕಿನ್ಸ್ ಅವರಿಗೆ ಹೇಳ್ತಾ ಇರ್ತಾರೆ. ಅಂಡ್ ಸಡನ್ ಆಗಿ ನಮಗೆ ಬ್ರಾನ್ ಬ್ರೇಕರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ಸ್ಪಿಯರ್ ಹಾಕೋದಕ್ಕೆ ಹೋದಾಗ ಡಾಕಿನ್ಸ್ ನ ಪಕ್ಕಕ್ಕೆ ತಳ್ಳಿ ನಮ್ಮ ಮಾಂಟೆಸ್ ಫೋರ್ಡ್ ಅವರು ಆ ಒಂದು ಸ್ಪಿಯರ್ ನ ತನಿಗೆ ತಿಂತಾರೆ ಅಂತಾನೆ ಹೇಳ್ಬೇಕು. ಇದಾದ್ಮೇಲೆ ನಮ್ಮ ಸೆತ್ ರಾಲಿನ್ಸ್ ಅವರು ಕೂಡ ಬಂದು ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವರ ನಡುವೆ ಕೂಡ ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. ಬಟ್ ಫೈನಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಸೆತ್ ರಾಲಿನ್ಸ್ ಅವ್ರಿಗೂ ಕೂಡ ಸ್ಪಿಯರ್ ನ ಹಾಕಿ ಅಪ್ಪರ್ ಎಂಡ್ ನ ತಗೋತಾರೆ. ಇವನ್ ಕಂಪ್ಲೀಟ್ ವಿಷನ್ ಸೆತ್ ರಾಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರ ತಲೆನ ಸ್ಟೀಲ್ ಸ್ಟೆಪ್ ಮೇಲೆ ಇಟ್ಟು ಇನ್ನೊಂದು ಸ್ಟೀಲ್ ಸ್ಟೆಪ್ ಅಲ್ಲಿ ಅವರ ತಲೆನ ಬ್ಲಾಸ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ನಮ್ಮ ಆಡಮ್ ಪೇರ್ಸ್ ಅವರು ಅಫಿಷಿಯಲ್ಸ್ ಗಳನ್ನೆಲ್ಲ ಕರ್ಕೊಂಡು ಬಂದು ಅದರಿಂದ ಅದನ್ನ ತಪ್ಪಿಸ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಹಿಂಗೆ ಒಂದು ಕಿಯಾಟಿಕ್ ವೇ ಅಲ್ಲಿ ಇವತ್ತಿನ ಮಂಡೇ ನೈಟ್ ರಾ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಒಂದು ಅದ್ಭುತವಾದ ಮಂಡೇ ನೈಟ್ ರಾ ಅನ್ನ ನಾವೆಲ್ಲರೂ ಕೂಡ ಇವತ್ತು ವಿಟ್ನೆಸ್ ಮಾಡಿದೀವಿ. ಅಂಡ್ ಈ ಒಂದು ಮಂಡೇ ನೈಟ್ ರಾಗೆ ನನ್ನ ಕಡೆಯಿಂದ 5 ಸ್ಟಾರ್ ರೇಟಿಂಗ್ ನ ಕೊಡ್ತಾ ಇದ್ದೀನಿ. ನನಗಂತೂ ಮಂಡೇ ನೈಟ್ ರೋ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಅಷ್ಟೇ ಶಾಕಿಂಗ್ ಆಗಿ ಕೂಡ ಇತ್ತು ಇವತ್ತಿನ ಮಂಡೇ ನೈಟ್ ರೋ. ನಿಮ್ಗೆ ಅನಿಸ್ತು ಇವತ್ತಿನ ಶೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ see you guys in my next video.